ಇತ್ತೀಚೆಗೆ ಬೆಂಗಳೂರಿನಲ್ಲಿ ಭೂಮಾಫಿಯಾ ಹೆಚ್ಚಾಗಿಬಿಟ್ಟಿದೆ. ಸುಮಾರು 600 ಕೋಟಿ ಬೆಲೆ ಬಾಳುವ ಅನಿವಾಸಿ ಭಾರತೀಯರ ಜಾಗವನ್ನು ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಗುಬ್ಬಿ ಎಂಬಲ್ಲಿ ಅಥೀನಾ ಟೌನ್ಶಿಪ್ ಇದೆ. 1996ರಲ್ಲಿ ಅಂದಿನ ಸರ್ಕಾರ ಅನಿವಾಸಿ ಭಾರತೀಯರಿಗೆ ಖಾಸಗಿ ಡೆವಲಪರ್ಸ್ಗಳ ಮೂಲಕ ಸೈಟ್ ಹಂಚಿಕೆ ಮಾಡಿತ್ತು. ಜೋಸೆಫ್ ಜಾಕೋ ಅನ್ನೋ ಬಿಲ್ಡರ್ನಿಂದ ವಿವಿಧ ರಾಜ್ಯಗಳ 300ಕ್ಕೂ ಹೆಚ್ಚು ಅನಿವಾಸಿ ಭಾರತೀಯರು ಸೈಟ್ ಖರೀದಿ ಮಾಡಿದ್ರು. ಇದನ್ನ ಎನ್ಆರ್ಐ ಲೇಔಟ್ ಅಂತಲೂ ಕೂಡ ಕರೀತಾರೆ. ಆದರೆ ಇದೀಗ ಎನ್ಆರ್ಐ ಲೇಔಟ್ ಮಾಯವಾಗ್ಬಿಟ್ಟಿದೆ. ಕಳೆದ 12 ವರ್ಷಗಳಿಂದ ದುಬೈನಲ್ಲಿ ನೆಲೆಸಿದ್ದ ನಿವೃತ್ತ ಆರ್ಮಿ ಜನರಲ್ ಸತೀಶ್ ಬಾಬು 1998ರಲ್ಲಿ ಅಥೀನಾ ಟೌನ್ಶಿಪ್ನಲ್ಲಿ 60x40 ಅಳತೆಯ 4 ಸೈಟ್ಗಳನ್ನು ಖರೀದಿ ಮಾಡಿದ್ರು. 12 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ನೆಲೆಸುವ ಉದ್ದೇಶದಿಂದ ಇಲ್ಲಿ ಮನೆ ನಿರ್ಮಿಸೋಕೆ ಮುಂದಾದರೆ ಇದು ನಿಮ್ಮ ಜಾಗ ಅಲ್ಲ ಅಂತ ಕೆಲವು ಭೂಮಾಫಿಯಾದವರು ಬೆದರಿಕೆ ಹಾಕ್ತಾ ಇದ್ದಾರೆ. ಈ ಕುರಿತು ಆರ್ಟಿಐನಿಂದ ಮಾಹಿತಿ ಪಡೆದಾಗ ಎಲ್ಲಾ 300 ಸೈಟುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿರುವುದು ಕಂಡುಬಂದಿದೆ. ಈ ಕುರಿತು ಸತೀಶ್ ಬಾಬು ಕೊತ್ತನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಲ್ಲದೆ ಸೈಟು ಕಳೆದುಕೊಂಡ ಅನಿವಾಸಿ ಭಾರತೀಯರೆಲ್ಲರೂ ಸೇರಿ ಗೃಹ ಸಚಿವ ಹಾಗೂ ಮುಖ್ಯಮಂತ್ರಿ ಮತ್ತು ಪೊಲೀಸ್ ಕಮಿಷನರ್ ಕಚೇರಿಗೂ ದೂರು ನೀಡಿದ್ದಾರೆ. ಈ ಕುರಿತು ಎನ್ಆರ್ಐ ಸೆಲ್ನಲ್ಲಿ ಈಗ ವಿಚಾರಣೆ ನಡೀತಾ ಇದೆ. ಕೊತ್ತನೂರು ಠಾಣೆಯಲ್ಲಿ ಬಾಲಸುಂದರ್, ಕೆಎಸ್ ಶಂಕರರೆಡ್ಡಿ, ಜಾರ್ಜ್ ವರ್ಗೀಸ್, ರಾಮಮೂರ್ತಿ ಸೇರಿದಂತೆ 12 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣದಲ್ಲಿ ನಿವೃತ್ತ ಐಜಿಪಿಯೊಬ್ಬರ ವಿರುದ್ಧವೂ ಕೂಡ ಈಗ ದೂರು ದಾಖಲಾಗಿದ್ದು, ಇಡೀ ಪ್ರಕರಣದ ರೂವಾರಿ ಅವರೇ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪೆಮ್ಮಯ್ಯ ನೀಡ್ತಾರೆ. ಪೆಮ್ಮಯ್ಯ, ಈಗ ನಿವೃತ್ತ ಐಜಿಪಿ ಅವರ ಕುಮ್ಮಕ್ಕಿನಿಂದಲೇ ಈ ರೀತಿ ಆಗಿದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು. ಯಾರಿದು ನಿವೃತ್ತ ಐಜಿಪಿ? ಏನು ಆಕ್ಚುಲ್ ಆಗಿರುವಂಥದ್ದಲ್ಲಿ? ರೆಹಮಾನ್, ಖಂಡಿತವಾಗಿ ಏನು ಅಂತ ಹೇಳಿದ್ರೆ, ಇದು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ದೊಡ್ಡಗುಬ್ಬಿ ಅನ್ನುವಂಥ ಪ್ರದೇಶ. ಇಲ್ಲಿ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 4 ಕಿಲೋಮೀಟರ್ ಅಂತರದಲ್ಲಿ ಈ ಪ್ರದೇಶ ಇದೆ. ಇಲ್ಲಿ ಏನು ಅಂತ ಹೇಳಿದ್ರೆ 1998ನೇ ಇಸ್ವಿಯಲ್ಲಿ ಅಥೀನಾ ಟೌನ್ಶಿಪ್ ಅನ್ನೋ ಒಂದು ಟೌನ್ಶಿಪ್ ಡೆವಲಪ್ ಆಗುತ್ತೆ. ಇಲ್ಲಿ ಜೋಸೆಫ್ ಚಾಕೋ ಅನ್ನೋ ವ್ಯಕ್ತಿ ಈ ಜಮೀನನ್ನ ಟೌನ್ಶಿಪ್ ಆಗಿ ಡೆವಲಪ್ ಮಾಡಿ ಒಂದು ಲೇಔಟ್ ಆಗಿ ಫಾರ್ಮೇಶನ್ ಮಾಡ್ತಾನೆ. ಸೊ ಈ ಲೇಔಟ್ ನಲ್ಲಿ ಎನ್ಆರ್ಐಗಳು ಅಂದ್ರೆ ಅನಿವಾಸಿ ಭಾರತೀಯರು ಒಂದು 300 ಜನ ಸೈಟ್ ಅನ್ನ ಖರೀದಿ ಮಾಡ್ತಾರೆ. 1998ನೇ ಇಸ್ವಿಯಲ್ಲಿ ಖರೀದಿ ಮಾಡಿದ್ರೆ ಈ ಅನಿವಾಸಿ ಭಾರತೀಯರು ಏನಾಗುತ್ತೆ ಅಂದ್ರೆ 2006 ನಂತರ 2006ನೇ ಇಸ್ವಿ ನಂತರ ಒಬ್ಬೊಬ್ಬರಾಗಿ ಬಂದು ಭಾರತ ನೆಲೆಸಬೇಕು ಮತ್ತು ರಿಟೈರ್ಡ್ ಲೈಫ್ ನಲ್ಲಿ ಕಳಿಬೇಕು ಉದ್ದೇಶದಿಂದ ಮನೆಗೆ ಎತ್ತಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಏನಿದೆ, ನೀವು ಹೇಳ್ದಂಗೆ ಏನು ಒಬ್ಬಕ್ಕೆ ಇದು ರಿಟೈರ್ಡ್ ಐಜಿಪಿ ಒಬ್ಬರ ಪಾತ್ರ ಇರುವಂತದ್ದು ಕಂಡು ಬರುತ್ತೆ. ಯಾರು ಅಂತ ಹೇಳಿದ್ರೆ ಕೆಎಸ್ ರಾಮಮೂರ್ತಿ ಅಂತ ಹೇಳಿ ಟ್ರಾಫಿಕ್ ಅಲ್ಲಿ ರಿಟೈರ್ಡ್ ಐಜಿಪಿ ಆಗಿ ವರ್ಕ್ ಮಾಡಿರ್ತಾರೆ. ಸೊ ಇವರ ಕೈವಾಡ ಇದೆ ಅಂತ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಸಿಎಂಆರ್ ಗ್ರೂಪ್ ಅನ್ನೋ ಒಂದು ಸಂಸ್ಥೆ ಈ ಜಾಗ ಸೇರುವಂತದ್ದು ಮತ್ತು ಈ ಸಂಸ್ಥೆ ಹೆಸರಿನಲ್ಲಿ ಸಂಪೂರ್ಣವಾಗಿ ದಾಖಲಾತಿಗಳನ್ನ ಮಾಡಲಾಗಿರುವಂತ ಒಂದು ವಿಷಯ ಎನ್ಆರ್ಐಗಳ ಗಮನಕ್ಕೆ ಬರುತ್ತೆ. ಸೊ ಈ ಸ್ಟೋರಿಯ ಸಂಪೂರ್ಣ ಸನ್ನಿವೇಶ ಹೇಗಿದೆ ಅಂತ ಹೇಳಿದ್ರೆ, 1998ನೇ ಇಸ್ವಿಯಲ್ಲಿ ಏನು ಎನ್ಆರ್ಐಗಳು ಈ ಸೈಟ್ ನ ಖರೀದಿ ಮಾಡ್ತಾರೆ. ಸೊ ಅವರಿಗೆ ಜೋಸೆಫ್ ಚಾಕೋ ಅಂತ ಡೆವಲಪರ್ಸ್ ಈ ಜಾಗನ ಸೇಲ್ ಮಾಡಿರ್ತಾರೆ. ಸೊ ಅದರ ನಂತರದಿಂದ 12 ವರ್ಷಗಳ ನಂತರ ಇಲ್ಲಿ ಕೆಲವು ಎನ್ಆರ್ಐಗಳು ಏನು ಜಾಗನ ತೆಗೆದುಕೊಂಡಿರ್ತಾರೆ. ಆಗ ಕಮ್ಮಿ ಬೆಲೆಗೆ ಸಿಕ್ಕಿರುವಂತಹ ಜಾಗ ಇದು. ಈ ಜಾಗನ ತೆಗೆದಿಟ್ಟುಕೊಂಡು ಒಂದು 12 ವರ್ಷಗಳವರೆಗೆ ಯಾರು ಕೂಡ ಇಲ್ಲಿ ಬಂದಿರೋದಿಲ್ಲ ಮತ್ತು ಈ ಜಾಗದ ಕಡೆ ಯಾರು ಕೂಡ ಗಮನ ಹರಿಸಿರೋದಿಲ್ಲ. ಈ ಸಂದರ್ಭದಲ್ಲಿ 12 ವರ್ಷಗಳ ಮಿಡ್ಲಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬೇರೆ ಕೆಲವು ಭೂಮಾಫಿಕ್ಸ್ ಇರುವಂತಹ ಕೆಲವು ವ್ಯಕ್ತಿಗಳು ಈ ಜಾಗಕ್ಕೆ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ ಸೇಮ್ ಜಾಗನ ಬೇರೆಯವರಿಗೆ ಮಾರಾಟ ಮಾಡಿರ್ತಾರೆ. ಸೊ ಈಗ 2006 ನಂತರದಲ್ಲಿ ಒಬ್ರು ಏನು ಸತೀಶ್ ಬಾಬು ಅನ್ನೋ ಒಬ್ಬ ಎನ್ಆರ್ಐ ವ್ಯಕ್ತಿ, ಅವರು ಮೂಲತಃ ಮಲಯಾಳಿಯವರು, ಇವರು ಬಂದು ಬೆಂಗಳೂರಿನಲ್ಲಿ ಏನು ನೆಲೆಸಬೇಕು ಅನ್ನೋ ಉದ್ದೇಶದಿಂದ ಜಾಗದಲ್ಲಿ ಏನು ಮನೆ ಕಟ್ಟಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಈಗ ಮನೆ ಕಟ್ಟುವಾಗ ಕೆಲವು ವ್ಯಕ್ತಿಗಳು, ಸ್ಥಳೀಯ ವ್ಯಕ್ತಿಗಳು ಈ ಜಾಗ ನಿಮ್ದಲ್ಲ, ಈ ಜಾಗ ಸಿಎಂಆರ್ ಗ್ರೂಪ್ಗೆ ಸೇರುವಂತಹ ಜಾಗ ಅಂತೇಳಿ ಬೆದರಿಕೆಯನ್ನು ಹಾಕ್ತಾರೆ. ಸೊ ಈ ಸಂದರ್ಭದಲ್ಲಿ ಈ ಜಾಗ ಏನಾಗಿದೆ, ಎಲ್ಲಿದೆ ದಾಖಲಾತಿ ಅಂತೇಳಿ ಪರಿಶೀಲನೆ ಮಾಡುವಾಗ ಆರ್ಟಿಐ ಮುಖ್ಯ ಏನು ಸತೀಶ್ ಬಾಬು ಅವರು ದಾಖಲಾತಿಗಳ ಪರಿಶೀಲನೆ ಮುಂದಾಗ್ತಾರೆ. ಆಗ ಆ ಜಾಗ ಸಿಎಂಆರ್ ಗ್ರೂಪ್ ಹೆಸರಲ್ಲಿ ಇರುವಂತದ್ದು ಕಂಡು ಬರುತ್ತೆ. ಸೊ ಹೀಗಾಗಿ ಅವರು ಕೋರ್ಟಿಗೆ ಮೊರೆ ಹೋಗ್ತಾರೆ. ಕೋರ್ಟಿಗೆ ಮೊರೆ ಎಫ್ಐಆರ್ ಕೂಡ ಫೈಲ್ ಮಾಡಿದ್ರೆ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗುತ್ತೆ. ಮಾತ್ರವಲ್ಲ, ಏನು ಕೆಎಸ್ ರಾಮಮೂರ್ತಿ ಸೇರಿದಂತೆ ಐಜಿಪಿ ಅವರು ಸೇರಿದಂತೆ 12 ಮಂದಿಗಳ ವಿರುದ್ಧ ದೂರು ದಾಖಲಾಗುತ್ತೆ. ಹೀಗಾಗಿ ಈಗ ಅದ ನಂತರ ಏನಾಗುತ್ತೆ, ಕೋರ್ಟಿಗೆ ಹೋದ್ಮೇಲೆ ಇವರು ಮುಖ್ಯಮಂತ್ರಿಗಳಿಗೂ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ, ಮತ್ತೆ ಗೃಹ ಸಚಿವರಿಗೂ ಕಂಪ್ಲೇಂಟ್ ಕೊಡ್ತಾರೆ ಮತ್ತು ಎನ್ಆರ್ಐ ಸೆಲ್ಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಸೊ ಮುಖ್ಯಮಂತ್ರಿಗಳು ಏನು ಆಶ್ವಾಸನೆ ಕೊಡ್ತಾರೆ ಅಂತ ಹೇಳಿದ್ರೆ, ಕೂಡಲೇ ಇದ್ರ ವಿಚಾರಣೆ ಕೈಗೊಳ್ಳಲು ಸಾಧ್ಯವಿಲ್ಲ, ನಾನು ಸೆಷನ್ ಮುಗಿದ ಬಳಿಕ ನಾನು ಬರ್ತೀನಿ, ಎನ್ಆರ್ಐಗಳನ್ನ ಕರೆದು ಒಂದು ಸಭೆಯನ್ನು ನಡೆಸಿ ಮುಂದಿನ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಕುರಿತು ನಾನು ನಿಮಗೆ ಮಾಹಿತಿ ನೀಡ್ತೇನೆ ಅಂತ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಸೊ ಈಗ ಇದು ಎನ್ಆರ್ಐ ಸೆಲ್ ನಲ್ಲಿ ಸಭೆ ನಡೀತಿದೆ. ಈ ಕುರಿತು ನಾವೇನು ಅಂತ ಹೇಳಿದ್ರೆ, ಸಿಎಂಆರ್ ಗ್ರೂಪ್ ಏನಿದ್ರೆ ಅವರ ಒಬ್ಬ ಅಡ್ವೊಕೇಟ್ ನ ಕೂಡ ಸಂಪರ್ಕಿಸುವ ಪ್ರಯತ್ನ ಮಾಡಿದೆ. ಆಗ ಅವರು ಹೇಳುವಂತ ಮಾಹಿತಿ ಏನು ಅಂತಂದ್ರೆ, ಇದು ಎನ್ಆರ್ಐಗಳಿಗೆ ಸಂಬಂಧಪಟ್ಟ ಜಾಗನೇ ಅಲ್ಲ, ಇಲ್ಲಿ ಎನ್ಆರ್ಐಗಳಿಗೆ ಜಾಗಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇಲ್ಲಿ ಜೋಸೆಫ್ ಚಾಕೋ ಅನ್ನುವಂತ ರೂಪಲ್ಲಿ ಡಾಕ್ಯುಮೆಂಟ್ ಅನ್ನು ಕ್ರಿಯೇಟ್ ಮಾಡಿ ಎನ್ಆರ್ಐಗಳಿಗೆ ಜಾಗನ ಸೇಲ್ ಮಾಡಿದರೆ. ಸಿಎಂಆರ್ ಗ್ರೂಪ್ಗೆ ಸೇರಿದಂತ ಜಾಗ ಇದು. ಸಿಎಂಆರ್ ಗ್ರೂಪ್ ಅಲ್ಲಿ ಎಲ್ಲಾ ದಾಖಲೆ ನಮ್ಮ ಬಳಿ ಕೋರ್ಟ್ ಕೂಡ ಹೋರಾಟಕ್ಕೆ ನಾವು ಸಿದ್ಧ ಇದೆ ಅನ್ನೋ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಓಕೆ, ಧನ್ಯವಾದ ಪೆಮ್ಮಯ್ಯ. ಇದು ಹೊತ್ತಿನ ಪ್ರಮುಖ ಸುದ್ದಿ. ಈಗ ಮೃತ್ಯು